ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಸ್ಕ್ವಾಡ್ ಅನೌನ್ಸ್ಮೆಂಟ್ ಒಂದೊಂದು ಟೀಮ್ಗಳೇ ಸ್ಕ್ವಾಡ್ನ ಅನೌನ್ಸ್ ಅಫಿಷಿಯಲಿ ಮಾಡ್ತಾ ಇದ್ದಾರೆ. ಮೇ 1ನೇ ತಾರೀಕು ಅಷ್ಟರಲ್ಲಿ ಅನೌನ್ಸ್ ಮಾಡಬೇಕು. ICT20 ವರ್ಲ್ಡ್ ಕಪ್ಪಿಗೆ ಸ್ಕ್ವಾಡ್ಗಳನ್ನ ಇಂಡಿಯನ್ ಟೀಮ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಮಾಡ್ತಾರೆ ಅಂತ ಅಪ್ಡೇಟ್ ಬರ್ತದೆ. ಇವಾಗ ಸದ್ಯದ ಮಟ್ಟಿಗೆ ಬರ್ತಾ ಇರೋಂಥ ಅಪ್ಡೇಟ್ ಪ್ರಕಾರ ಇಂಡಿಯನ್ ಟೀಮ್ ರಿಲೇಟೆಡ್ ಮೀಟಿಂಗಿಗೆ ಎಲ್ಲ ಸೇರ್ಕೊಂಡಿದ್ದಾರಂತೆ ಗುರು. ಹೋಟೆಲಲ್ಲಿ ಅಹಮದಾಬಾದಲ್ಲಿ ITC ಹೋಟೆಲ್ ಮೀಟಿಂಗ್ ಸೇರ್ಕೊಂಡಿರಂತೆ. ಚೀಫ್ ಸೆಲೆಕ್ಟರ್ ಅಜಿತ್ ಅಗರ್ಕರ್, ಜಯೇಶ ಇವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದಾರಂತೆ. ರೋಹಿತ್ ಶರ್ಮಾ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ವರ್ಚುವಲಿ ಇನ್ವಾಲ್ವ್ ಆಗ್ತಾರೆ, ಯಾವ ಥರ ಇನ್ವಾಲ್ವ್ ಆಗ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ವಾಲ್ವ್ ಆಗ್ತಾರಂತೆ ಈ ಮೀಟಿಂಗಲ್ಲಿ. ಸಿಕ್ಕಾಪಟ್ಟೆ ಚರ್ಚೆನ ಮಾಡಿ, ಆಬ್ವಿಯಸ್ಲಿ ಕ್ಯಾಪ್ಟನ್ ಅಂತ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಅವರೇ ಲಾಸ್ಟಿಗೆ ಅನೌನ್ಸ್ಮೆಂಟ್ ಮಾಡಲೇಬೇಕು. ಯಾಕಂದರೆ ವರ್ಲ್ಡ್ ಕಪ್ಪಿಗೆ ಅವರೇ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ರು, ಈ ಥರ ಇರುತ್ತೆ ನೋಡಿ ಗುರು ಸ್ಕ್ವಾಡು ಹಂಗೆ ಹಿಂಗೆ ಅಂತೆಲ್ಲ. ಸೊ ಈ ಟೈಮು ಪ್ರಾಬ್ಲಿ ಅಜಿತ್ ಅಗರ್ಕರ್, ರೋಹಿತ್ ಶರ್ಮಾ ಇಬ್ಬರು ಬಂದ್ಬಿಟ್ಟು ಅನೌನ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಸೊ ಅನೌನ್ಸ್ ಆಗಬಹುದು, ಎಲ್ಲ ಸಾಧ್ಯತೆ ಇದೆ. ಇವತ್ತು ಫೈನಲೈಸ್ ಆಗುತ್ತಂತೆ ಈ ಮೀಟಿಂಗ್ ಆದಾದ್ಮೇಲೆ ಸ್ಕ್ವಾಡು. ಬಟ್ ಇವತ್ತೇ ಅನೌನ್ಸ್ ಆಗುತ್ತಾ ಅಥವಾ ನಾಳೆ ಅನೌನ್ಸ್ ಆಗುತ್ತೆ? ಯಾಕಂದ್ರೆ ಇನ್ನೂ ಡೆಡ್ಲೈನ್ ಏನು ಬಂದಿಲ್ಲ. 1ನೇ ತಾರೀಕು ಅಲ್ವಾ ಡೆಡ್ಲೈನು, ಆದ್ದರಿಂದ ನಾಳೆನೇ ಅನೌನ್ಸ್ ಮಾಡ್ತಾರ ಅಂತ ನಾವು ಕಾದು ನೋಡಬೇಕು. ಒಟ್ಟಿನಲ್ಲಿ ಇವತ್ತು ಮೀಟಿಂಗ್ ಅಂತೂ ಸಜ್ಜಾಗಿದೆ. ಇವತ್ತು ಅಲ್ಟಿಮೇಟ್ಲಿ ಡಿಸೈಡ್ ಆಗುತ್ತೆ ಹೆಂಗಿರುತ್ತೆ ಸ್ಕ್ವಾಡ್ ಅಂತ. ಸಿಕ್ಕಾಪಟ್ಟೆ ಚರ್ಚೆಗಳಂತೂ ಆಗ್ತಿದೆ. KL ರಾಹುಲ್ನ ಹಾಕೋಬೇಕಾ ಹಾಕೋಬಾರ್ದಾ, ಅಥವಾ ರಿಂಕು ಸಿಂಗ್ನ ಹಾಕೋಬಾರ್ದಾ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಅಂತೂ ಆಗ್ತಾ ಇದೆ ಅಂತೆ. ಆಸ್ ಪರ್ ದ ರಿಪೋರ್ಟ್ಸ್ ನೋಡ್ತು ಅಂದರೆ KL ರಾಹುಲ್ ಸ್ಕ್ವಾಡಲ್ಲಿ ಇಲ್ಲ ಅಂತ ಅಪ್ಡೇಟ್ ಬರ್ತಿದೆ. ಫೀಲ್ ಸ್ಯಾಡ್ ಫಾರ್ KL ರಾಹುಲ್. ನಾವು ಅಲ್ಟಿಮೇಟ್ಲಿ ಸ್ಕ್ವಾಡ್ ಬರೋರ್ಗು ಕೂಡ ಏನು ಮಾತಾಡೋದಕ್ಕೆ ಆಗೋದಿಲ್ಲ. ಸ್ಕ್ವಾಡ್ ಬರಲಿ, ಆಮೇಲೆ ಮಾತಾಡೋಣ. 15 ಮೆಂಬರ್ಸ್ ಸ್ಕ್ವಾಡು ಜಸ್ಟ್ ಇನ್ನು ಬರ್ತಾರಂತ ಅಪ್ಡೇಟು. ಒಂದು ಸ್ಕ್ವಾಡು ಪ್ರಕಟವಾಗಿದೆ. ಇವಾಗ ನೆನ್ನೆ ನ್ಯೂಜಿಲೆಂಡ್ ಅವರ ಸ್ಕ್ವಾಡ್ನ ಅನೌನ್ಸ್ ಮಾಡಿದ್ರು. ಇವಾಗ ಸೌತ್ ಆಫ್ರಿಕಾದವರು ಅವರ ಸ್ಕ್ವಾಡ್ನ ಅಫಿಷಿಯಲಿ ಅನೌನ್ಸ್ ಮಾಡಿದರೆ. ಡಿಸ್ಪ್ಲೇ ಮಾಡಿದ್ರೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಸೌತ್ ಆಫ್ರಿಕನ್ ಸ್ಕ್ವಾಡ್ ಅಂತ. ಆಡನ್ ಮಾರ್ಕ್ರಮ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿದೆ ಸೌತ್ ಆಫ್ರಿಕಾ. ಒಂಥರ ಅನ್ಲಕ್ಕಿ ಟೀಮ್ ಅಂತ ಹೇಳ್ಬೇಕು ಸೌತ್ ಆಫ್ರಿಕಾ. ಒಂಥರ ಚೋಕರ್ಸ್ ಎಲ್ಲ ವರ್ಲ್ಡ್ ಕಪ್ಪಲ್ಲೂ ಬಂದ್ಬಿಟ್ಟು ಚೋಕ್ ಮಾಡಿ ಹೋಗ್ತಾ ಇರ್ತಾರೆ ಅಷ್ಟೇನೆ. ಸಖತ್ತಾಗಿ ಆಡ್ತಾರೆ, ಬಟ್ ಲಾಸ್ಟ್ ಮೂಮೆಂಟಿಗೆ ಬಂದ್ಬಿಟ್ಟು ಕಾಲೆತ್ಕೊಬಿಡ್ತಾರೆ. ಸೊ ಓಕೆ, ಆಡನ್ ಮಾರ್ಕ್ರಮ್ ಅವರ ಕ್ಯಾಪ್ಟನ್ಸಿಲಿ ಹೋಗ್ತಿದೆ. ಹೆಂಡ್ರಿಕ್ಸ್ ಇದ್ದಾರೆ, ಡೇವಿಡ್ ಮಿಲ್ಲರ್ ಇದ್ದಾರೆ, ಆಮೇಲೆ ಕೀಪರ್ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ ಕ್ವಿಂಟನ್ ಡಿಕಾಕ್, ಕ್ಲಾಸನ್, ಜೊತೆಗೆ ರಿಯಾನ್ ಅವರು ಇದ್ದಾರೆ. ಆಲ್ರೌಂಡರ್ಸ್ ಆಗಿ ಮಾರ್ಕೋ ಯಾನ್ಸನ್ ಇದ್ದಾರೆ, ಆಮೇಲೆ ಸ್ಟಪ್ಸ್ ಇದ್ದಾರೆ, ಒಳ್ಳೆ ಪ್ಲೇಯರ್ಗಳಿಬ್ರು ಕೂಡ. ಆಮೇಲೆ ಬೌಲರ್ಸ್ ಆಗಿ ಬ್ರಾಟ್ಮನ್ ಇದ್ದಾರೆ, ಜೆರಾಲ್ಡ್ ಕೋಟ್ಸೆ. ನೋಡಿ ಬೌಲರ್ಗಳನ್ನೇ ಜಾಸ್ತಿ ಜನ ಇದಾರಲ್ಲ ಗುರು, ಬ್ಯಾಟರ್ಸ್ಗೆ ಎಲ್ಲ ಕಂಪೇರ್ ಮಾಡ್ತಿದ್ರೆ. ಜೆರಾಲ್ಡ್ ಕೋಟ್ಸೆ ಇದ್ದಾರೆ, ಆಮೇಲೆ ಫಾರ್ಚ್ಯೂನ್ ಇದ್ದಾರೆ. ಏನು ಒಳ್ಳೆ ಹೊಸ ಹೆಸರುಗಳ ಥರ ಕಾಣಿಸ್ತಿದೆ. ಫಾರ್ಟ್ಯೂನ್ ಅವರು ಇದ್ದಾರೆ. ಕೇಶವ್ ಮಹಾರಾಜ್, ಹೆಂಡ್ರಿಕ್ ನೋಕಿಯಾ, ನಾಯಿ ಓಡಿಸ್ಕೊಂಡಿದ್ದಾರೆ ಇವರು ಹೆಂಡ್ರಿಕ್ ನೋಕಿಯಾ ಅಂತ IPL. ಆಮೇಲೆ ಕಗಿಸೋ ರಬಾಡ ಇದ್ದಾರೆ, ಇರಲೇಬೇಕು ಇದರ ಅಷ್ಟೇ. ಆಮೇಲೆ ಶಮ್ಸಿ ಅವ್ರನ್ನ ಹಾಕೊಂಡಿದ್ದಾರೆ ಸ್ಪಿನ್ ಆಪ್ಷನ್ ಆಗಿ. ಸೊ ನಿಮಗೇನು ಅನ್ನಿಸ್ತಾ ಇದೆ ಈ ಒಂದು ಸ್ಕ್ವಾಡ್ ನೋಡ್ತು ಅಂದರೆ? ನನಗೇನು ಅಂತ ಏನೋ ಭಯ ಹುಟ್ಟಿಸುವಂಥ ಸ್ಕ್ವಾಡ್ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಡೇವಿಡ್ ಮಿಲ್ಲರ್ ಆಗಿರ್ಬೋದು, ಇವಾಗ ಯಾನ್ಸನ್ ಆಗಿರ್ಬೋದು, ಇವರೆಲ್ಲ ಒಂಥರ ಹೆಂಡ್ರಿಕ್ ನೋಕಿಯಾ ಆಗಿರ್ಬೋದು, ಶಮ್ಸಿ, ಇವರೆಲ್ಲ ಒಂಥರ ಯಾಕೋ ಅಷ್ಟೊಂದೇನೋ ಫಾರ್ಮಲ್ಲೇ ನನಗೇನೋ ಕಾಣಿಸ್ತಾ ಇಲ್ಲ. ಕ್ವಿಂಟನ್ ಡಿಕಾಕ್ ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ಆಡ್ತಾ ಇದ್ದಾರೆ. ಯಾರು ಕೂಡ ಆಡನ್ ಮಾರ್ಕ್ರಮ್ ಆಗಿರ್ಬೋದು, ಯಾರು ಕೂಡ ಒಳ್ಳೆ ಫಾರ್ಮಲ್ಲಿ ಒಳ್ಳೆ ಲೈದಲ್ಲಿ ಇಲ್ಲ ಅಂತ ಹೇಳಬೇಕು. ಅಲ್ಲಿ ಹೆಂಡ್ರಿಕ್ ಒಂದು ಸ್ವಲ್ಪ ಕ್ಲಾಸನ್ನು ಒಂದು ಸ್ವಲ್ಪ ಬಿಡ್ತು ಅಂದರೆ ಇನ್ಯಾರು ಕೂಡ ಅಷ್ಟೊಂದು ಫಾರ್ಮಲ್ಲಿ ಕಾಣಿಸಿಲ್ಲ. ಸ್ಟಪ್ಸು ಒಂದು ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಸೊ ಅದನ್ನು ಬಿಡ್ತು ಅಂತಲೇ ಇನ್ಯಾರು ಕೂಡ ಒಳ್ಳೆ ಫಾರ್ಮಲ್ಲಿ ಏನು ಅಷ್ಟೊಂದು ಹೇಳ್ಕೊಳ್ಳೋ ಥರ ಕಾಣಿಸ್ತಾ ಇಲ್ಲ. ಆದ್ದರಿಂದ ಏನೋ ಪರವಾಗಿಲ್ಲ, ನೋಡೋಣ. ಇಲ್ಲಿ IPL ಆಡೋದಕ್ಕೂ ಅಲ್ಲಿ ಹೋಗ್ಬಿಟ್ಟು ಇಂಟರ್ನ್ಯಾಷನಲ್ ಫಾರ್ಮೆಟ್ಲಿ ಆಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದ್ದೇ ಇರುತ್ತೆ. ನೋಡೋಣ ಈ ಸಲ ಸೌತ್ ಆಫ್ರಿಕಾದವರು ಚೋಕರ್ಸ್ ಆಗ್ತಾರಾ ಅಥವಾ ಏನಾದರೂ ಉಲ್ಟಾ ಪಲ್ಟಾ ಮಾಡಿಬಿಟ್ಟು ವರ್ಲ್ಡ್ ಕಪ್ನ ಗೆದ್ಕೊಂಡು ಹೋಗ್ತಾರಾ ಅಂತ ನಿಮಗೆ ಏನು ಅನ್ನಿಸ್ತಿದೆ? ಈ ಸ್ಕ್ವಾಡ್ನ ನೋಡ್ತು ಅಂತಂದರೆ ಭಯ ಹುಟ್ಟಿಸೋ ಥರ ಕಾಣಿಸ್ತಾ ಇದೆಯಾ, ಅಥವಾ ಇಲ್ಲ ಬಿಡೋರು ಇದೇನೋ ಇಲ್ಲ ಸ್ಕ್ವಾಡು ಅಂತ ಹೇಳ್ತೀರಾ? ನನಗೇನೋ ಅಂತ ಭಯ ಹುಟ್ಟಿಸುತ್ತೆ ಫುಲ್ಲು. ಅವನ ಅಜ್ಜಿ ಇದು ಗುರು ಟೀಮ್ ಅಂತ ಅಂದರೆ ಏನು ಅನ್ನಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ನ್ಯೂಜಿಲೆಂಡ್ ಟೀಮ್ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ಅಂತ ಅನ್ನಿಸ್ತಿದೆ ನನಗೇನೋ ಆನ್ ಪೇಪರ್ ನೋಡ್ತು ಅಂತಂದರೆ. ಬಟ್ ಎಕ್ಸಿಕ್ಯೂಟ್ ಮಾಡೋದು ಆನ್ ಫೀಲ್ಡು. ಕಾದು ನೋಡೋಣ ಯಾರ್ಯಾರೋ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ. ಇನ್ನೇನು ಒಂದೊಂದೇ ಸ್ಕ್ವಾಡ್ಗಳೆಲ್ಲ ಅನೌನ್ಸ್ ಆಗ್ತಾ ಇರುತ್ತೆ. ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ನಮ್ಮ ಇಂಡಿಯನ್ ಟೀಮ್ ಸ್ಕ್ವಾಡ್ ಆದಷ್ಟು ಬೇಗ ಅನೌನ್ಸ್ ಆಗಲಿ. ಇವತ್ತೇ ಅನೌನ್ಸ್ ಆದರೂ ಆಗ್ಬೋದು ಅಥವಾ ನಾಳೆ ಅನೌನ್ಸ್ ಆದರೂ ಆಗ್ಬೋದು. ವೆಯ್ಟ್ ಮಾಡೋಣ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.